ನಮಸ್ಕಾರ. ನಾನು ದೇವರಾಜ್ ಅರ್ಕಲ್ಗೋಡ್ ತಾಲೂಕು KRS ಪಕ್ಷದ ಅಧ್ಯಕ್ಷ, ಕಳೆದ MP ಅಭ್ಯರ್ಥಿಯಾಗಿದ್ದೆ. ಇವತ್ತು ನಾವು ಅರಸೀಕೆರೆ ಮತ್ತೆ ಹಾಸನ ಒಂದ್ ಸೆಕೆಂಡ್ ಇರೋಣ. ಹಾಸನ ದುದ್ದ ರೋಡಲ್ಲಿ ಬರ್ತಾ ಇದ್ದಾಗ ಒಂದು ಗಾಡಿ ಅಡ್ಡ ಹಾಕೊಂಡು ಇವರು CTO ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಂದು ಗಾಡಿ ಅಡ್ಡ ಹಾಕೊಂಡು ನಿಂತಿದ್ರು. ನಾವು ಪಾಪ ಅವ್ರನ್ನ ಕೇಳಿದ್ವಿ, ಯಾಕೆ ಅಡ್ಡ ಹಾಕೊಂಡಿದ್ರಿ ಏನೋ ಅಂದಾಗ ಏನೋ ಬಿಲ್ಲಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರು. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಪಾಪ ಆಟೋದವ್ರನ್ನ, ಗೂಡ್ಸ್ ಗಾಡಿ ಬಾಡಿಗೆ ಹೊಡಿಯವ್ರನ್ನ ಹಿಡಿಬೇಡಿ ಮೇಡಮ್, ನೀವೇನು ಮಾಡಿ ಅಂತ ಅಂದ್ರೆ ದೊಡ್ಡವ್ರು ಏನು ಗೋಡನ್ ಇರುತ್ತೆ ಆ ಗೋಡನ್ ಅವ್ರು ಚೆಕ್ ಮಾಡಿ, ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ. ಪಾಪ ಈ ನೋಡಿ ಈ ಹುಡುಗ, ನಾನು ಕೇಳಿ ಈ ಹುಡುಗನ ಎಷ್ಟು ರಿಕ್ವೆಸ್ಟ್ ಮಾಡಿದೆ ಗೊತ್ತಾ, ಇವ್ರನ್ನ ಪಾಪ ಕಳಿಸಿ ಏನೋ 500,000 ರೂಪಾಯಿ ನಮ್ಮ ಆಟೋದವರು ಬಾಡಿಗೆ ಹೊಡಿತಾರೆ, ಅವರು ಲೋನ್ ತಗೊಂಡಿರ್ತಾರೆ, EMI ಕಟ್ಟಬೇಕು, ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅವ್ರಿಗೆ ತೊಂದರೆ ಕೊಡಬೇಡಿ, ಹೋಗಿ ದೊಡ್ಡ ಗೋಡನ್ ಅವ್ರು ಇದ್ರೆ ನೀವು ಆ ಗೋಡನ್ಗೆ ಇನ್ಸ್ಪೆಕ್ಷನ್ ಮಾಡಿ ಅವ್ರನ್ನ ಸೀಸ್ ಮಾಡಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇವತ್ತು GST ನಲ್ಲಿ ಅಕ್ರಮ ನಡೀತಾ ಇದೆ. ಇಡೀ ಸರ್ಕಾರ ದುಡ್ಡನ್ನು ಟ್ಯಾಕ್ಸ್ ಅನ್ನ ದೊಡ್ಡ ತಿಂದು ತೇಗ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರು ಬಿಡ್ಲಿಲ್ಲ. ಮೇಡಮ್ ನೀವು ಯಾರು, ನಿಮ್ಮ ಹೆಸರೇನು? CTO ಪೂರ್ಣಿಮಾ. ನಿಮ್ಮ ID ಕಾರ್ಡ್ ಹಾಕಿದಿರಾ? ID ಕಾರ್ಡ್ ಹಾಕಿದಿರಾ? ನೀವೇ ತಪ್ಪು ಮಾಡ್ತೀರಲ್ರಿ. ನಮಗೆ ID ಕಾರ್ಡ್ ಹಾಕೊಂಡು ಹೋಗ್ಬೇಕಂತ ಇಲ್ಲ, ನಮಗೆ ಗೊತ್ತು ಯಾವಾಗ ID ಕಾರ್ಡ್ ಹಾಕೊಂಡು ಹೋಗ್ಬೇಕು ಅವಾಗ ಹಾಕೋದು. ಯಾವಾಗ ಹಾಕ್ತೀರಿ ಹೇಳಿ, ಯಾವಾಗ ಹಾಕ್ತೀರಿ ಹೇಳಿ ಮೇಡಮ್, ಹೇಳಿ ಯಾವಾಗ ಹಾಕ್ತೀರಿ ಹೇಳಿ. ನಿಮ್ಗೆ ಹೇಳ್ಬೇಕಂತಿಲ್ಲ, ಯಾರಿಗೆ ಹೇಳ್ತೀರಿ? ನಿಮ್ಗೆ ID ಕಾರ್ಡ್ ಕೊಟ್ಟಿರೋದೇನಕ್ಕೆ? ಅದು ನಿಮ್ಗೆ ಹೇಳ್ಬೇಕಂತಿಲ್ಲ, ನಮಗೆ. ಮತ್ ನೀವ್ ಯಾರು ಅಂತ ನನಗೇನ್ ಗೊತ್ತಾಗ್ಬೇಕು? ಗೌರ್ಮೆಂಟ್ ಅಧಿಕಾರಿ ನಾನು. ಹೌದು, ನಾನು ಪಬ್ಲಿಕ್, ನಾನು ಹೌದು. ನಾನು ನಿಮ್ಗೆ ID ಕಾರ್ಡ್ ತೋರಿಸ್ಬೇಕು ಅಂತ ಯಾಕಿದೆ? ನಿಮ್ಗೆ ರೂಲ್ಸ್ ಇಲ್ವಾ? ರೂಲ್ಸ್ ಇಲ್ಲ, ನೀವು ತಿಳ್ಕೊಂಡಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ಸಂಬಳ ತಗಂತಾನೆ, ಸರ್ಕಾರಿ ದುಡ್ಡು ಏನ್ ಹಾಕೊಂಡು ಹೋಗ್ಬೇಕು, ಯಾವಾಗ ಹಾಕೊಂಡು ಹೋಗ್ಬೇಕು ಅದನ್ನ ನಮಗೆ ಟ್ರೈನಿಂಗ್. ಅಲ್ಲಲ್ಲ, ನಿಮ್ಗೆ ನಾಲೆಡ್ಜೇ ಇಲ್ಲ. ನಿಮಗೆ ಯಾಕೆ ಹೇಳಿ? ನೀವು ಕೆಲಸ ಮಾಡಿರೋದೇ ಇದೇ ರೀತಿ, ಮೊದ್ಲಿಂದ ಕೆಲಸ ಮಾಡಿರೋದೇ. ನಿಮ್ಗೆ ID ಕಾರ್ಡ್ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿ ಅಂದ್ರೆ ನೀವು ಅದಂತ, ನೀವು CTO ಅಂತ ನನಗೆ ಗೊತ್ತಾಗ್ಬೇಕು? ನನಗೆ ಗೊತ್ತಾಗ್ಬೇಕು ಅಂದ್ರೆ ಮತ್ತೆ ಈಗ ಉದಾಹರಣೆಗೆ ಇವನು ನನ್ನ ಅಣ್ತಮ್ಮ, ಯಾರು ಈ ಗಾಡಿ ಡ್ರೈವರ್, ಈ ಹುಡ್ಗ ನನ್ನ ಅಣ್ತಮ್ಮ, ಅವನು ಗಾಡಿ ಹಿಡ್ಕೊಂಡಿದ್ರೆ ಅವನ ಪರವಾಗಿ ನಾನು ಬಂದಿದ್ದೀನಿ. ಏರೋ